ತೀವ್ರ ಕುತೂಹಲ ಕೆರಳಿಸಿದಂತಹ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 4 ಕ್ಷೇತ್ರಗಳನ್ನು ಹೊರತುಪಡಿಸಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಫೈನಲ್ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ಆಗಿರುವಂತಹದ್ದು. ಎರಡನೇ ಪಟ್ಟಿಯಲ್ಲಿ 17 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ. 4 ಕ್ಷೇತ್ರಗಳಿಗಷ್ಟೇ ಉಮೇದುವಾರರ ಹೆಸರನ್ನ ಅಂತಿಮಗೊಳಿಸುವಂತದ್ದು ಬಾಕಿ ಇರುವಂತದ್ದು. 5 ಸಚಿವರ ಮಕ್ಕಳಿಗೆ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಸಿಕ್ಕಿರುವಂತದ್ದು. ಒಬ್ಬರು ಸಚಿವರ ಪತ್ನಿಗೂ ಕೂಡ ಎರಡನೇ ಪಟ್ಟಿಯಲ್ಲಿ ಟಿಕೆಟ್ ಸಿಕ್ಕಿದೆ. ಎಐಸಿಸಿ ಅಧ್ಯಕ್ಷರ ಅಳಿಯನಿಗೂ ಕೂಡ ಈ ಬಾರಿ ಅವಕಾಶವನ್ನು ಕಾಂಗ್ರೆಸ್ ಕೊಟ್ಟಿದೆ. ಓರ್ವ ಶಾಸಕರ ಸಹೋದರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಪಟ್ಟಿಯಲ್ಲಿ ಎದ್ದು ಕಂಡ ಪರಿವಾರದ ರಾಜಕೀಯ. ಹಾಗಾದ್ರೆ ಯಾರ್ಯಾರಿಗೆ ಕೊಡಲಾಗಿದೆ? ಕಾಂಗ್ರೆಸ್ ಎರಡನೇ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಸಾಗರ್ ಖಂಡ್ರೆ ಬೀದರ್ನಿಂದ ಇವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇವರು ಈಶ್ವರ್ ಖಂಡ್ರೆ ಅವರ ಪುತ್ರರು. ಇವರಿಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಚಂದ್ರಪ್ಪ ಚಿತ್ರದುರ್ಗ, ಇವರಿಗೆ ಕಾಂಗ್ರೆಸ್ ಎರಡನೇ ಪಟ್ಟಿಯಲ್ಲಿ ಚಿತ್ರದುರ್ಗದಿಂದ ಟಿಕೆಟ್ ಫೈನಲ್ ಆಗಿದೆ. ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ, ಇವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಇನ್ನು ಕೊಪ್ಪಳದಿಂದ ರಾಜಶೇಖರ ಹಿಟ್ನಾಳ್ ಅವರಿಗೆ ಫೈನಲ್ ಆಗಿರುವಂತಹದ್ದು. ಇವರು ರಾಘವೇಂದ್ರ ಹಿಟ್ನಾಳ್ ಶಾಸಕರಿದಾರಲ್ಲ, ಅವರ ಸಹೋದರರು. ಪ್ರಿಯಾಂಕಾ ಗಾಂಧಿ ಹೆಸರು ಕೂಡ ಅಲ್ಲಿ ಮುನ್ನೆಲೆಗೆ ಬಂದಿತ್ತು. ಬಟ್ ಈಗ ರಾಜಶೇಖರ್ ಹಿಟ್ನಾಳ್ಗೆ ಫೈನಲ್ ಆಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿಯಿಂದ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರರು. ಇನ್ನು ರಾಧಾಕೃಷ್ಣ ಕಲಬುರಗಿಯಿಂದ ಟಿಕೆಟ್ ಸಿಕ್ಕಿದೆ. ಖರ್ಗೆ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ. ಅವರ ಅಳಿಯನಿಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಪದ್ಮರಾಜ್ ವೆರಿ ಇಂಟ್ರೆಸ್ಟಿಂಗ್ ಕ್ಷೇತ್ರ, ದಕ್ಷಿಣ ಕನ್ನಡ, ಬಿಲ್ಲವ ಸಮುದಾಯಕ್ಕೆ ಸೇರ್ತಾರೆ. ವಕೀಲರು, ಜನಾರ್ದನ್ ಪೂಜಾರಿ ಅವರ ಆಪ್ತರು. ಈಗ ಅಲ್ಲಿ ಬ್ರಿಜೇಶ್ ಚೌಟ ಅವರಿಗೆ, ಬಂಟ ಸಮುದಾಯದ ಬ್ರಿಜೇಶ್ ಚೌಟ ಅವರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಂದು ಜಿದ್ದಾಜಿದ್ದಿನ ಕಣ ಆಗಬಹುದು. ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರ ಮೈಸೂರು, ಅಲ್ಲಿ ಈಗಾಗಲೇ ಯದುವೀರ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿದೆ. ಕಾಂಗ್ರೆಸ್ನಿಂದ ಯಾರು ಇಳಿತಾರೆ ಅನ್ನುವಂತಹ ಕುತೂಹಲ ಇತ್ತು. ಲಕ್ಷ್ಮಣ್ ಅವರ ಹೆಸರು ಫೈನಲ್ ಆಗಿದೆ. ಇನ್ನು ಬಾಗಲಕೋಟೆಯಿಂದ ಸಂಯುಕ್ತ ಪಾಟೀಲ್ ಅವರ ಹೆಸರು ಫೈನಲ್ ಆಗಿದೆ. ಇವರು ಶಿವಾನಂದ ಪಾಟೀಲ್ ಅವರ ಪುತ್ರಿ, ಸಕ್ಕರೆ ಸಚಿವರ ಪುತ್ರಿ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಇನ್ನು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಹೆಸರು ಫೈನಲ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಇಲ್ಲಿ ರಮೇಶ್ ಕತ್ತಿ, ಪ್ರಕಾಶ್ ಹುಕ್ಕೇರಿ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಡೆಸಿದ್ರು. ಅಂಜಲಿ ನಿಂಬಾಳ್ಕರ್ ಹೆಸರು ಉತ್ತರ ಕನ್ನಡದಿಂದ ಫೈನಲ್ ಆಗಿದೆ. ವೃತ್ತಿಯಲ್ಲಿ ವೈದ್ಯರು, ಖಾನಾಪುರದ ಮಾಜಿ ಶಾಸಕರು ಇವರು. ಇವರಿಗೆ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು. ಜಯಪ್ರಕಾಶ್ ಹೆಗಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ ಫೈನಲ್ ಆಗಿದೆ. ಬಿಜೆಪಿಯಲ್ಲಿದ್ದವರು ಮೊನ್ನೆ ತಾನೇ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಇವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿರುವಂತಹದ್ದು. ಇವರೆಲ್ಲರಿಗೂ ಕೂಡ ಈ ಬಾರಿ ಎರಡನೇ ಪಟ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿರುವಂತಹದ್ದು, ಟಿಕೆಟ್ ಅನ್ನ ಫೈನಲ್ ಮಾಡಿರುವಂತಹದ್ದು. ತೀವ್ರ ಕುತೂಹಲ ಕೆರಳಿಸಿತ್ತು ಈ ಬಾರಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಂತ ಹೇಳಿ. ಪಬ್ಲಿಕ್ ಟಿವಿ ಏನು ಸಂಭಾವ್ಯರ ವರದಿಯನ್ನ ಪ್ರಕಟ ಮಾಡಿತ್ತು, ಅದೇ ವರದಿಯೇ ಕಾಂಗ್ರೆಸ್ನ ಫೈನಲ್ ಪಟ್ಟಿ ಕೂಡ ಆಗಿರುವಂತಹದ್ದು. ಅವರಿಗೇನೆ ಟಿಕೆಟ್ ಕೂಡ ಸಿಕ್ಕಿರುವಂತಹದ್ದು. ಕಾಂಗ್ರೆಸ್ನ ಎರಡನೇ ಪಟ್ಟಿಯ ಹುರಿಯಾಳುಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿ ಅವರಿಗೆ ಟಿಕೆಟ್ ಫೈನಲ್ ಆಗಿರುವಂತಹದ್ದು. ತೇಜಸ್ವಿ ಸೂರ್ಯ ಬಿಜೆಪಿಯಿಂದ ಫೈನಲ್ ಆಗಿರುವಂತಹದ್ದು. ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಕೂಡ ಹೌದು. ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಬಾರಿ ಸಕ್ಸಸ್ ಆಗಿದ್ದಾರೆ.